ಗಾಡಿಗೆ ಹೆಂಗೆ ಆಯಲ್ಗೆ ಅಲ್ಲಿ ಪೆಟ್ರೋಲ್ಗೆ ಆಯಲ್ ಬೇಕು, ಅದೇ ರೀತಿ ಬಾಡಿಗೆ ಆಯಲ್ ಬೇಕು. ಹಚ್ಚಿದ್ರೆ ಇಲ್ಲಾದ್ರೆ ಇಲ್ಲ. ಹಾಗಾಗಿ ನಾವು ಯುಗಾದಿ ಹಬ್ಬದ ದಿನ ಒಂದು ದಿನ ಎಣ್ಣೆ ಹಚ್ಕೊಳ್ಳೋದಲ್ಲ, ಡೈಲಿ ನೀವು ಅಭ್ಯಂಗ ಸ್ನಾನ ಮಾಡಿದ್ರೆ ನಿಮ್ ಮಂಡಿ ನೋವು ಕಮ್ಮಿ ಆಗುತ್ತೆ. ಆಮೇಲೆ ನಿಮ್ಗೆ ಅನ್ಸ್ಬೋದು ಕೊಬ್ಬರಿ ಎಣ್ಣೆಯಲ್ಲಿ ಅನುಕೂಲ ಏನು, ಕಾಯಿ ಎಣ್ಣೆಗೂ ಅನುಕೂಲ ಏನು ಅನ್ನೋದು ಬರ್ಬೋದು ಮನ್ಸಿಗೆ, ಏನು ಕೊಬ್ಬರಿನೂ ಎಣ್ಣೆ ಅಲ್ವಾ ಅಂತ. ನಾವು ರೈತ ಉಳಿಬೇಕು ಅಂದ್ರೆ ಮೌಲ್ಯವರ್ಧನೆ ಮಾಡಬೇಕು. ಕಾಯಿ ಎಣ್ಣೆ ಇದೆಯಲ್ಲ, ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಏನಂದ್ರೆ ಇದು ಅಡಿಗೆಗೂ ಯೂಸ್ ಮಾಡ್ಬೋದು. ಒಂದು ತಲೆಗೆ ಹಚ್ಚಿದ್ರೆ ನಮ್ಮ ತಲೆ ಏರ್ ಫಾಲ್ಸ್ ಆಗೋದು ಕಮ್ಮಿ ಆಗುತ್ತೆ. ಆಮೇಲೆ ಮಂಡಿ ನೋವೆಲ್ಲ ಇರುತ್ತಲ್ಲ, ತಾಯಿ ಎದೆ ಹಾಲಲ್ಲಿ ಏನು ಅಂಶ ಇದೆ ಅದು ಕೂಡ ಕಾಯಿ ಎಣ್ಣೆಲಿ ಇದೆ ಅನ್ನೋದು ಸಂಶೋಧನೆ ಮಾಡಿರೋಂಥದ್ದು. ನಾಯುರಕಲ್ಪ ಅನ್ನೋ ಒಂದು ನವಿಲಿನ ಒಂದು ಬ್ರ್ಯಾಂಡ್ ಹಾಕಿ ನಾನು ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಮಯೂರ. ಇದು ಅಡ್ವಾಂಟೇಜ್ ಏನು ಅಂದ್ರೆ ಇದು ಎಣ್ಣೆ ಕುಡಿಯಲ್ಲ. ಇದು ನೀವೇನೇ ಕರೆದ್ರೂ ಅದು ಹಾಗೆ ಇರುತ್ತದು. ನೀವು ಎಣ್ಣೆ ಕುಡಿತಿದೆ ಅಂದ್ರೆ ಅದು ಕೆಮಿಕಲ್ ಅಂಶ ಇದ್ರೆ ಎಣ್ಣೆ ಸಕ್ಕಾಗೋದು. ಬಾಳೆಹಣ್ಣು ಡ್ರೈ ಮಾಡಿಟ್ಟಿರೋದು ಹಣ್ಣು ನೋಡಿ. ಬಾಳೆಹಣ್ಣು ಮಕ್ಕಳಿಗೆ ಈ ತರ ಇವನ್ನೆಲ್ಲ ನಾವು ಬಾಕ್ಸಿಗೆ ಚಾಟ್ಸ್ ಹಾಕೋ ತರ ಅಭ್ಯಾಸ ಮಾಡಬೇಕು. ಹೌದು, ಈಗ ಬೇಕರಿಯಿಂದ ನಾವು ಹೊರಗಡೆ ತಂದು ಕೊಡೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತವೆ ಮಕ್ಕಳುಗಳು. ನಾವು ಮತ್ತೆ ಇದನ್ನ ಸಿಪ್ಪೆ ಈ ತರ ಓಪನ್ ಮಾಡಿ ಮತ್ತೆ ಈ ಟೆಸ್ಟಾ ತೆಗ್ದಿ ಇದನ್ನೆಲ್ಲ ಹೊಡೆದಿ ತೊಳೆದಿ ಇದರಲ್ಲಿ ಡಿಹೈಡ್ರೇಷನ್ ಪೌಡರ್ ಆಗುತ್ತೆ. ಇದ್ರಲ್ಲಿ ಪೌಡರ್ ಮಾಡಿ ನಾವು ಅಲ್ಲಿ ಮೇನಲ್ಲಿ ಡ್ರೈ ಮಾಡ್ತೀವಿ. ಏನಿದು ಯೂನಿಟ್ ಏನ್ ಮಾಡ್ತಾ ಇದೀರ ಅಲ್ಲಿ? ನೀವು ಅಲ್ಲಿ ತೋರಿಸಿರೋ ಪ್ರಕಾರ ನಾವು ಕಾಯಿನ ನಾವು ಎಬ್ಬಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎಳ್ಳಿರೋಂಥದ್ನೆಲ್ಲ ಟೆಸ್ಟಾಗಳೆಲ್ಲ ತೆಗ್ದಿ ಅದನ್ನ ಪೌಡ್ರ್ ಮಾಡಿ ನಾವು ಎಂಟ್ರಿಂದ ಅಂದ್ರೆ ಮಾಯಿಶ್ಚರ್ 65 ಡಿಗ್ರಿಲಿ ನಾವು ಬರೀ ನೀರು ನೋಡಿ, ಕಾಯಿಲಿ ಬಂದಿರೋಂಥ ನೀರಿದು. ಅಂದ್ರೆ ನೀರು ಮಾತ್ರ ಅದ್ರಲ್ಲಿರೋ ಮಾಯಿಶ್ಚರ್ನ ತೆಗೆದಾಕೋದಷ್ಟೇನೆ, ಕಂಟೆಂಟ್ ಏನು ಹೋಗ್ಬಾರ್ದು. ನೋಡಿ ನಮ್ದು 150-130 ಕಾಯಿಗೆ ಇಷ್ಟು ನೀರಿದೆ, ಮಾಯಿಶ್ಚರ್ ಇದು. ಆ ನೀರು ಹೋದಾಗ ಇದು ಪೌಡರ್ ತರ ಡ್ರೈ ಆಗಿ ಬರುತ್ತದು. ಪೌಡರ್ ತರ ನೋಡಿ, ಇದು ಪೌಡರ್ ತರ ಹಿಂಗೆ ಡ್ರೈ ಆಗಿ ಬರುತ್ತೆ. ಇದು ನೋಡಿ ಡ್ರೈ ಆಗಿರೋದು ಇದು ಅದ್ರ ಮಾಯಿಶ್ಚರ್ ಎಲ್ಲ ಹೋಗಿ ಡ್ರೈ ಆಗಿರೋದು. ಇದು ಮಾಯಿಶ್ಚರ್ ಎಲ್ಲ ಹೋಗಿ ಡ್ರೈ ಆಗಿರೋದು ನೋಡಿ. ಇದನ್ನ ಕವರ್ ಇಟ್ಕೊಳ್ಳಿ. ಈ ತರ ನಾವು ಡ್ರೈ ಆಗಿರೋಂಥದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಈ ತರ ನಾವು ಹಾಕೊಂಡು ಇದನ್ನ ಅದೆಲ್ಲ ತಗೊಳ್ಳಿ ಸಂದರ್ಭ ಎತ್ಕೊಳ್ಳಿ. ಈ ಒಂದು ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಇದು ಯಾವುದೇ ಥರದ್ದು ಇದಿಲ್ಲ, ಏನಂದ್ರೆ ಏನು ಎಲ್ಲೂ ಕೂಡ ನಾವು ಇದು ಹೀಟ್ ಆಗಲ್ಲ. ಇದು ಅಲ್ಲಿ ಡ್ರೈ ಆಗಿರೋಂಥದ್ದನ್ನ ಒಂದು 2 kg ಹಿಡಿಯುತ್ತೆ ಇದಕ್ಕೆ. ನಮಗೆ 2 kgಗೆ ಒಂದು ಲೀಟರ್ 100 ಗ್ರಾಮ್ ಅಷ್ಟು ಎಣ್ಣೆ 2 kgಗೆ ಬರುತ್ತೆ. 2 kg. ನೀವು 100 kg ಕಾಯಿಗೆ ಹೊಡೆದಾಗ 50 kg ಆಗುತ್ತೆ. 50 kgನ ನಾನು ಡ್ರೈವ್ ಮಾಡಿದಾಗ 25 kg ಆಗುತ್ತೆ. 25 kg ಏನಾಗುತ್ತೆ, ಇನ್ನು ಎಣ್ಣೆ ತೆಗೆದ್ರೆ 12.5 ಲೀಟರ್ ಆ ಥರ ಎಲ್ಲ ಅರ್ಧ ಬರ್ತದೆ ಅಷ್ಟೇ. ಏನು ಈಗ ನಮ್ಗೆ ಹೆಂಗೆ ಕೊಬ್ಬರಿಗೆ ಕೆಜಿಗೆ ನಿಮ್ಗೇನು 500-600 ಗ್ರಾಮ್ ಆವ್ರೇಜ್ ಇಟ್ಕೊತೀರೋ ಅದೇ ಥರನೇ ಇದು ಕೂಡ ಡ್ರೈ ಆದ್ಮೇಲೆ, ಅಂದ್ರೆ ಇದು ಹಸಿಕಾಯಿ ಡ್ರೈ ಮಾಡೋದು. ನಿಮ್ಗೆ ಅನ್ಸ್ಬೋದು ಕೊಬ್ಬರಿ ಎಣ್ಣೆಯಲ್ಲಿ ಅನುಕೂಲ ಏನು, ಕಾಯಿ ಎಣ್ಣೆಗೂ ಅನುಕೂಲ ಏನು ಅನ್ನೋದು ಬರ್ಬೋದು ಮನಸ್ಸಿಗೆ, ಏನು ಕೊಬ್ಬರಿನೂ ಎಣ್ಣೆ ಅಲ್ವಾ ಅಂತ. ಕೊಬ್ಬರಿಲಿ ಜಿಡ್ಡಿಗೆ ಕನ್ವರ್ಟ್ ಆಗಿರುತ್ತೆ. ಯಾವುದು? ಕೊಬ್ಬರಿ ಇದು ಕಾಯಿ ಇದೆ, ಕೊಬ್ಬರಿ ಜಿಡ್ಡು ಕನ್ವರ್ಟ್ ಆಗಿರುತ್ತೆ. ಇದು ಜಿಡ್ಡಿಗೆ ಕನ್ವರ್ಟ್ ಆಗಲ್ಲ. ಸಾಂಬಾರ್ ಸೊಪ್ಪು ಟೇಸ್ಟೇ ಬೇರೆ, ಸಾಂಬಾರ್ ಬೀಜದ ಟೇಸ್ಟೇ ಬೇರೆ. ಹಾಗಾಗಿ ಏನಾಗುತ್ತೆ, ಇದು ಈಗ ತೆಂಗಿನಕಾಯಿ ಈಗ ಕಾಯಿ ಸೊಸಿಲ್ ಹುಟ್ಟುತ್ತಾ ಕೊಬ್ಬರಿಲಿ ಹುಟ್ಟುತ್ತಾ? ಸಣ್ಣ ಉದಾಹರಣೆ, ಕಾಯಿಲಿ ಹುಟ್ಟಂತಂದು ಕಾಯಿಲಿ ಅದರದೇ ಆದ ಶಕ್ತಿ ಇದೆ. ಕಾಯಿಲಿ ಶಕ್ತಿ ಇರೋದ್ರಿಂದ ಹಂಗಾಗಿ ತೆಂಗಿನಕಾಯಿಲಿ ಭಾಳ ಒಂದು ನೋಡಿ, ಜಸ್ಟ್ ನಾವು ಬರೀ ಹಿಂಗೆ ಒಂದು ಪ್ರೆಸ್ಸಿಂಗಲ್ಲಿ ಎಣ್ಣೆ ಬರುತ್ತಿದ್ದು, ನಾವು ಯಾವುದೇ ಒಂದು ಇದು ಮಾಡಂಗಿಲ್ಲ. ಏನು ಹೀಟ್ ಮಾಡಿ ನಿಂಗೆ ಸುತ್ತಿ ರುಬ್ಬೋದೇನಿಲ್ಲ, ಬರೀ ಜಸ್ಟ್ ಪ್ರೆಸ್ಸಿಂಗಲ್ಲಿ ಆಯಿಲ್ ಬರುತ್ತಿದೆ ಡ್ರೈ ಆಗಿರೋಂಥದ್ದು. ಎಣ್ಣೆ ಶುರು ಆಗ್ತದೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಷ್ಟೇ ಇದು.
ಅದಕ್ಕೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರೆ. ಒರಿಜಿನ್ ಕೋಕೋನಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದು ನಾವು ಇದು ಬಂದಿರೋಂಥ ನೋಡಿ ಅಲ್ಲಿ ಹಿಂಡಿ ಇದೆಯಲ್ಲ ನೋಡಿ, ಇದು ಹಿಂಡಿ. ಇದ ನಾವು ಹಸು ಕೊಡ್ಬೋದು. ಈ ಹಿಂಡಿ ಕೂಡ ಬಹಳ ಪೌಷ್ಟಿಕಾಂಶ ಇರೋಂಥದ್ದು. ಕಾಯ್ದು ಹಾಲನ್ನ ಹೆಚ್ಚು ಮಾಡೋಂಥ ಶಕ್ತಿ ಈ ಹಿಂಡಿಗಿದೆ. ನೋಡಿ, ಯಾವುದು ಕೂಡ ವೇಸ್ಟ್ ಇಲ್ಲ, ವೇಸ್ಟ್ ಆಗ್ತಾ ಇಲ್ಲ. ಹೌದು, ನಾವು ಎಳ್ಳೀರು ಕೊಟ್ರೆ ಕಾಯಿ, ಚಿಪ್ಪು, ಬುಂಡೆ, ನೀರಷ್ಟೇನೆ ಕುಡಿಯೋದು. ಇನ್ನು ಉಳಿದಿದೆಲ್ಲ ಎಲ್ಲೋ ವೇಸ್ಟ್ ಆಗ್ತಾ ಇದೆ. ನಾವು ರೈತ ಉಳಿಬೇಕು ಅಂದ್ರೆ ಮೌಲ್ಯವರ್ಧನೆ ಮಾಡಬೇಕು. ಈಗ ನಾನು ಮೌಲ್ಯವರ್ಧನೆ ಮಾಡಿ ಹೆಂಗ್ ಉಳ್ಕತ್ತೀನಿ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹೆಂಗೆ ಅನ್ಸುತ್ತೆ ಅಂದ್ರೆ, ಈಗ ನಾನು ಈ ಎಣ್ಣೆಗೆ ನಾನೇ ಬೆಲೆ ಕಟ್ಟೋದು. ಹೌದು, ಅರ್ಥ ಆಯ್ತಲ್ಲ? ಅದೇ ನಾನು ತೆಂಗಿನಕಾಯಿ ತಗೊಂಡೋದ್ರೆ ಸಾವಯವ ಕಾಯಿ, ಇನ್ನೊಂದು ಕಾಯಿ ಯಾರು ಕೇಳಲ್ಲ. ಅಲ್ಲಿ ಏನ್ ಮಾರ್ಕೆಟ್ ಬೆಲೆ ಇರುತ್ತೆ ಅಷ್ಟಕ್ಕೆ ಕೊಟ್ಟು ಬರ್ಬೇಕು ನೀವು. ಅದೇ ಇದ್ರಲ್ಲಾದ್ರೆ ನೀವು ಯಾವ್ದೇ ಕಾರಣಕ್ಕೂ ನಿಮ್ಮ ಬೆಲೆ ನೀವೇ ಕಟ್ಕೋಬಹುದು. ಈಗ ನೀವು ಹಿಂಡಿ ಚೆನ್ನಾಗಿದೆ, ನಾನು 100 ರೂಪಾಯಿ ಕೆಜಿ ಹಿಂಡಿ ಅಂದ್ರೂ ಚೆನ್ನಾಗಿದ್ರು ತಗೊಳ್ಳೇಬೇಕದ್ನ. ಚೆನ್ನಾಗಿದ್ರು ತಗೊಳ್ಳೇಬೇಕು. 50 ರೂಪಾಯಿ ಅಂದ್ರೂ ತಗೊಳ್ಳೇಬೇಕು ಚೆನ್ನಾಗಿದ್ರೆ. ಎಣ್ಣೆ ಇದು 1000 ಅಂದ್ರೂ ತಗೊಳ್ಳೇಬೇಕು. ಹಾ, ಈಗ ನೋಡಿ, ಕೊಬ್ಬರಿ ಎಣ್ಣೆ ಒಂದಂದ್ರೆ ಈ ಎಣ್ಣೆ ಏನು ಈ ಕಾಯಿ ಎಣ್ಣೆ ಇದೆಯಲ್ಲ, ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಏನಂದ್ರೆ ಇದು ಅಡಿಗೆಗೂ ಯೂಸ್ ಮಾಡ್ಬೋದು. ಒಂದು ತಲೆಗೆ ಹಚ್ಚಿದ್ರೆ ನಮ್ಮ ತಲೆ ಏರ್ ಫಾಲ್ಸ್ ಆಗೋದು ಕಮ್ಮಿ ಆಗುತ್ತೆ. ಆಮೇಲೆ ಮಂಡಿ ನೋವೆಲ್ಲ ಇರುತ್ತಲ್ಲ, ಈ ಮಂಡಿ ನೋವು ಇರೋದಕ್ಕೆಲ್ಲ ಈ ಎಣ್ಣೆನ ಡೈಲಿ ದಿನ ಅಭ್ಯಂಗ ಸ್ನಾನ ಆದ್ರೆ, ಅಂದ್ರೆ ತಲೆಗೆ ಈಗ ಮೈಗೆ ಎಲ್ಲ ನೀರ್ ಹಚ್ಚಿ ಮೈಗೆ ಎಲ್ಲ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮ್ಗೆ ಕೈ ಕಾಲು ನೋವೆಲ್ಲ. ನೋಡಿ, ಗಾಡಿಗೆ ಹೆಂಗೆ ಆಯಲ್ಗೆ ಅಲ್ಲಿ ಪೆಟ್ರೋಲ್ಗೆ ಆಯಲ್ ಬೇಕು, ಅದೇ ರೀತಿ ಬಾಡಿಗೆ ಆಯಲ್ ಬೇಕು. ನಾವೇನ್ ಮಾಡ್ತಾ ಇದೀವಿ, ಈ ವರ್ಷಕ್ಕೆ ಯುಗಾದಿ ಒಂದ್ಸಲಿ ಎಣ್ಣೆ ಹಚ್ಕೊತಾ ಇದೀವಿ. ತಲೆಗೆ ಹಚ್ಚಿದ್ರೆ ಇಲ್ಲಾದ್ರೆ ಇಲ್ಲ. ಹಾಗಾಗಿ ನಾವು ಯುಗಾದಿ ಹಬ್ಬದ ದಿನ ಒಂದು ದಿನ ಎಣ್ಣೆ ಹಚ್ಕೊಳ್ಳೋದಲ್ಲ. ಡೈಲಿ ನೀವು ಅಭ್ಯಂಗ ಸ್ನಾನ ಮಾಡಿದ್ರೆ ನಿಮ್ ಮಂಡಿ ನೋವು ಕಮ್ಮಿ ಆಗುತ್ತೆ. ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆ ತಗೊಳ್ಳೋದ್ರಿಂದ ಥೈರಾಯ್ಡ್, ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರಿಕ್ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋಂಥ ರೋಗ ನಿರೋಧಕ ಶಕ್ತಿ ಈಗ ವೈಜ್ಞಾನಿಕವಾಗಿ ಈ ತಾಯಿ ಎದೆ ಹಾಲು ಲ್ಯೂರಿಕ್ ಆಸಿಡ್ ಅಂದ್ರೆ ತಾಯಿ ಎದೆ ಹಾಲಲ್ಲಿ ಏನು ಅಂಶ ಇದೆ ಅದು ಕೂಡ ಕಾಯಿ ಎಣ್ಣೆಲಿ ಇದೆ ಅನ್ನೋದು ಸಂಶೋಧನೆ ಮಾಡಿರೋಂಥದ್ದು. ನಾನೇನು ಬಾಯಲ್ಲಿ ಹೇಳ್ತಾ ಇರೋದಲ್ಲ. ಹಾಗಾಗಿ ಇದು ಅಮೃತಕ್ಕೆ ಸಮಾನ. ಇದು ನಾವೇನ್ ಮಾಡ್ತಾ ಇದೀವಿ, ಎಲ್ಲಾರ್ದು 100 ಕಾಯಿ ಇದೆ, 1000 ಕಾಯಿ ಇದೆ. ಒಬ್ರು ಕೂಡ ಹೋಗ್ಬಿಟ್ಟು ಅಲ್ಲಿ 200 ರೂಪಾಯಿ ಪ್ಯಾರಾಫಿನ್ ಅಂದ್ರೆ ಅದು ಹೆಂಗ್ ಮಾಡಿದ್ದಾರೆ ಅಂತ ಕಣ್ಣಿಂದ ನೋಡಿಲ್ಲ, ಆ ತರದ ಎಣ್ಣೆನ ತಿಂತಾ ಇದ್ದಾರೆ. ಅಂದ್ರೆ ತಾಳ್ಮೆಯಲ್ಲಿ ನಾನು ಕೂಡ ನನ್ನ ಕಾಯಿನೂ ತೆಗ್ದು ರೈತರು ತಂದು ಕೊಟ್ಟಿರೋಂಥ ಕಾಯಿನೂ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ. ಲೀಟ್ರ್ 150 ರೂಪಾಯಿ ಚಾರ್ಜ್ ಮಾಡಿ. ಯಾಕೆಂದ್ರೆ ಒಂದು 100 kg ಕಾಯಿ ತಂದ್ರೆ ಅವ್ರಿಗೆಲ್ಲ ಒಂದು 3 ತಿಂಗಳು 4 ತಿಂಗಳು ಎಣ್ಣೆ ಬರ್ತಾ ಇದೆ. ಕೆಲವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಜನಕ್ಕೆ ಒಳ್ಳೇದು ಹರಡಬೇಕು, ಒಳ್ಳೇದು ಹರಡ್ತಾ ಇಲ್ಲ. ಯಾಕೆಂದ್ರೆ ಒಂದು ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ, ಇಶ್ಯೂಸ್ಗಳು ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದಾಗ ಒಳ್ಳೇದನ್ನ ಸ್ವಲ್ಪ ಅಕ್ಸೆಪ್ಟ್. ಈಗ ಹೊರಗಡೆ ಸಿಗುವಂತ ಆಯಿಲ್ಗಳು, ಪಾಮ್ ಆಯಿಲ್ಗಳು, ರಿಫೈಂಡ್ ಆಯಿಲ್ಗಳು ಎಲ್ಲ ಏನಂದ್ರೆ 200 ರೂಪಾಯಿ 150 ರೂಪಾಯಿ ಸಿಗ್ತವೆ ಅಂತಂದ್ರೆ ಅದ್ರ ಕ್ವಾಲಿಟಿ ಎಷ್ಟಿರ್ತದೆ ಮಾಡ್ತಾರೆ. ಅದನ್ನೇ ಮಾಡಿ ನಂದೇ ಒಂದು ಹೆಸರಿಟ್ಕೊಂಡು ಮಯೂರ ಕಲ್ಪ ಅಂತ ಒಂದು ಬ್ರ್ಯಾಂಡ್ ಮಾಡಿದೀನಿ. ಈಗ ನಾನೇ ಮಯೂರ ಕಲ್ಪ ಅಂತ, ಅಂದ್ರೆ ಮಯೂರ ಅಂದ್ರೆ ನವಿಲು. ಈಗ ನವಿಲು ಒಂದು ಮಯೂರ ಕಲ್ಪ ಅನ್ನೋ ಒಂದು ನವಿಲಿನ ಒಂದು ಬ್ರ್ಯಾಂಡ್ ಹಾಕಿ ನಾನು ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೀನಿ, ಮಯೂರ ಕಲ್ಪ ಅಂತ. ನೋಡಿ, ಇದು ಎಷ್ಟು ಆ ಕಡೆಯಿಂದ ಈ ಕಡೆಯಿಂದ ನೋಡಿ ಟ್ರಾನ್ಸ್ಪರೆಂಟ್ ಇದೆ. ಆ ಕಡೆಯಿಂದ ಗಿಡ ಕಾಣ್ತಾ ಇದೆ, ಏನಿದೆ ನೋಡಿ, ಎಷ್ಟು ಶುದ್ಧವಾದ ಎಣ್ಣೆ ಇದು. ನಾವು ಇಂಥ ಎಣ್ಣೆಗೆ ನಾವು ಇವತ್ತು ಆದ್ಯತೆ ಕೊಡಬೇಕು, ಪ್ರೋತ್ಸಾಹ ಕೊಡ್ತಾ ಇಲ್ಲ. ಇವತ್ತು ನಾವು ಯಾವುದೋ ಒಂದು ಕಲಬೆರಕೆ ಎಣ್ಣೆ ತಿನ್ಕೊಂಡು ನಮ್ಮ ಆರೋಗ್ಯ ಮಾಡ್ಕೊಂಡು ಇವತ್ತೆಲ್ಲ ಕ್ಯಾನ್ಸರ್ ಇವೆಲ್ಲ ಬರ್ತಾ ಇರೋದೇ ಎಣ್ಣೆಯಿಂದ. ಇವತ್ತು ಫುಟ್ಬಾತ್ ಮೇಲೆ ಇವತ್ತು ಕಲ್ಪೆ ಎಣ್ಣೆಗಳೆಲ್ಲ ನಾವು ಕರ್ದಿ ಮಾಡಿ ಎಲ್ಲ ಸ್ಕಿನ್ ಡಿಸೀಸ್ ಬರ್ತಾ ಇದೆ, ಜೀರ್ಣಕ್ರಿಯೆಗಳು ಆಗ್ತಾ ಇಲ್ಲ, ಬೇಯಿಸಿದ್ದು ಪೂರಿಗಳು, ಬೋಂಡ, ಬಜ್ಜಿ, ಒಬೆಸಿಟಿ ಇಂಥದ್ದೆಲ್ಲ ಬರ್ತಾ ಇದೆ. ಬಟ್ ಇನ್ನೊಂದು ಕೆಲವ್ರಿಗೆ ಏನನ್ಸುತ್ತೆ, ಇವು ತುಂಬಾ ಕಾಸ್ಟ್ಲಿ, ಯಾರು ಮುಟ್ಟಕ್ಕಾಗಲ್ಲ ಅನ್ನೋದು ಒಂದು ತಲೆ ಒಳಗಿದೆ. ಬಟ್ ಇದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅದನ್ನ 3 ಲೀಟರ್ ಹಾಕೋದು ಒಂದೇ, ಇದು ಬರೀ ಅರ್ಧ ಲೀಟರ್ ಹಾಕೋದು ಒಂದೇ. ಅಂದ್ರೆ ಇದು ಎಣ್ಣೆ ಕುಡಿಯಲ್ಲ. ಇದು ಅಡ್ವಾಂಟೇಜ್ ಏನು ಅಂದ್ರೆ ಇದು ಎಣ್ಣೆ ಕುಡಿಯಲ್ಲ. ಇದು ನೀವೇನೇ ಕರೆದ್ರು ಅದು ಹಾಗೆ ಇರುತ್ತದು. ನೀವು ಎಣ್ಣೆ ಕುಡಿತಿದೆ ಅಂದ್ರೆ ಅದು ಕೆಮಿಕಲ್ ಅಂಶ ಇದ್ರೇನೆ ಎಣ್ಣೆ ಸಕ್ಕಾಗೋದು. ಇದರಲ್ಲಿ
ನೀವು ಬೇಕಾದ್ರೆ ಪ್ರಯೋಗವಾಗಿ ಮಾಡಿ ನೋಡಿ, ಎಣ್ಣೆ ಅಂತೂ ಕುಡಿಯಲ್ಲ. ಒಂದು 2 ಸ್ಪೂನ್ ಹಾಕಿದ್ರೆ ಹರಳುತ್ತಿದ್ದು ಒಗ್ಗರಣೆಗೆ, ಇದು ಅಬ್ಸರ್ವ್ ಮಾಡಲ್ಲ, ಅಷ್ಟು ಪರಿಶುದ್ಧವಾದ ಎಣ್ಣೆ ಇದು. ನಾವುಗಳು ಏನಂದರೆ ಸ್ವಲ್ಪ ಮರ ಇರೋಂಥವ್ರು ಎಣ್ಣೆ ಮಾಡಿಸ್ಕೊಂಡು ತಿನ್ನೋಂಥದ್ದು ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ನಮ್ಮ ಸ್ವಂತಕ್ಕೆ. ಇವತ್ತು ನಾನು ಒಂದು 800 ರೂಪಾಯಿ ಅಂತ ನೀವು ಅನಿಸ್ಬೋದು, ಬಟ್ ಅಂದರೆ ಇವತ್ತಿನ ಕಾಯಿ ರೇಟ್ ಇವೆಲ್ಲಕ್ಕೆ ಇದು 7.5 kg 8 kg ಬೇಕು 1 ಲೀಟ್ರ್ ಎಣ್ಣೆ ಬರೋದಕ್ಕೆ. 7.5 kg 8 kg ಬೇಕು. ಇವತ್ತು 8 kg ಲೆಕ್ಕ ಹಾಕಿ ರೇಟ್ ಎಷ್ಟಿದೆ, ಏನಲ್ಲ ಅವರೇಜ್ ಲೆಕ್ಕ ಹಾಕಿ. ಮುಂಚೆ ಏನ್ ಆಟ ಇಲ್ಲ, ಅದೇ ರೈತನಿಗೆ 1000 ಲೆಕ್ಕ ಕೇಳ್ತೀವಿ, ಎಷ್ಟು ಅಷ್ಟು ಅಂತ. ಅದೇ ನಾವು ಗೊತ್ತಿಲ್ಲದ ಎಣ್ಣೆಗೆ ಎಷ್ಟು ಕೊಟ್ರು ಬಂದು ತಿಂತೀವಿ ನಾವು. ಈಗ ಲಿಕ್ಕರ್ ಹೆಂಗ್ ಮಾಡಿರ್ತಾರೋ, ಏನೇನ್ ಹಾಕಿ ಮಾಡಿರ್ತಾರೋ, ಕಲ್ಮಶ ಹಾಕಿ ಮಾಡಿರ್ತಾರೆ. ಅದೇನೋ ಸ್ಕಾಚ್ ಬಂದ್ರೆ 3000 ಅಂತಾರೆ, 4000 ಸುಮ್ನೆ ಕುಡಿತೀವಿ. ಯಾಕೆ? ಅದು ಮತ್ತು ಬರ್ಸುತ್ತೆ. ಜನ ಏನ್ ಮಾಡ್ತಾ ಇದ್ರೆ ಅಮಲಲ್ಲಿ ತೇಲ್ತಾ ಇದೀವಿ. ಎಲ್ಲರಿಗೂ ಅಮಲು ಬೇಕು, ನಾಲ್ಗೆ ರುಚಿ ಬೇಕು, ಅಮಲು ಬೇಕು. ಇದು ನಿಮಗೆ ರುಚಿ ಕೊಡೋ ಅಂತ ಎಣ್ಣೆ ಇದು. ಇದನ್ನ ಬಳಸೋದ್ರಿಂದ ಮುಂದಿನ ರೋಗ ನಿರೋಧಕ ಶಕ್ತಿ ಈ ಎಣ್ಣೆಯಿಂದ ಬರುತ್ತೆ. ಯಾವಾಗ ರೈತ ಉಳಿತಾನೆ ಅಂದ್ರೆ ಮೈಲು ಬರುತ್ತೆ. ಅದೊಂದೇ ಅಲ್ಲ, ನಾನು ಹಲವಾರು ಈಗ ನೋಡಿ ಸ್ಟಾರ್ ಫುಡ್ಗಳು ಇದೆಲ್ಲ ಇದೆ. ಇದನ್ನ ಹಣ್ಣನ್ನ ನಾನು ಡ್ರೈ ಮಾಡಿ ಮೌಲ್ಯವರ್ಧನೆ ಹಣ್ಣು ಹಾಳಾಗಂತದ್ದು ಹಣ್ಣನ್ನ ಮತ್ತೆ ನಾವು ಡ್ರೈ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿರೋ ಮಾಡ್ಬೋದಾ ಸರ್? ಅದೇ ಡ್ರೈಯರ್ಗೆ ಹಾಕಿ ಅದನ್ನ ಮತ್ತೆ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಏನೀಗ ಹಾಳಾಗಂತದನ್ನ ನಾವು ಮತ್ತೆ ಇದು ಮಾಡ್ಕೊಡ್ತೀವಿ ನೋಡಿ. ಅದೇ ರೀತಿ ನಾವು ಈ ಕೆಲವು ಸೊಪ್ಪುಗಳನ್ನೆಲ್ಲ ಡ್ರೈ ಮಾಡ್ತೀವಿ. ಈ ಹಿಂಡಿ ಆಗ್ಬೋದು, ಸೊಪ್ಪು ಆಗ್ಬೋದು. ನೋಡಿ ಇದು ಬಾಳೆಹಣ್ಣು ನೋಡಿ, ನಾವು ಬಾಳೆಹಣ್ಣು ಡ್ರೈ ಮಾಡಿಟ್ಟಿರೋದು ಹಣ್ಣು ನೋಡಿ. ಬಾಳೆಹಣ್ಣು ಡ್ರೈ ಮಾಡಿರೋದು ಇದು. ಅಂದ್ರೆ ನೋಡಿ ಜಾಸ್ತಿ ಇದ್ದಾಗ ಡ್ರೈ ಮಾಡಿ ಇಟ್ಕೊಂಡು ಮೌಲ್ಯವರ್ಧನೆ ಇದು. ನೀವು ಯಾವಾಗ ಬೇಕಾಗಿ ತಿನ್ಬೋದು ಇದನ್ನ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ. ಇದು ಏನು ಪಪ್ಪಾಯ ನೋಡಿ, ಪಪ್ಪಾಯ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಬರೀ ಏನಿದ್ರೆ ಡ್ರೈ ಮಾಡೋದು ಅಷ್ಟೇ ಸರ್, ಡೈರೆಕ್ಟ್ ಆಗಿ ಮಿಷಿನ್ ಅಲ್ಲಿ ಇಟ್ಟು ಡ್ರೈ ಮಾಡ್ತೀರಾ ಅಷ್ಟು ಬಿಟ್ರೆ ಏನಿಲ್ಲ. ನೋಡಿ ಪಪ್ಪಾಯ ಎಲ್ಲ ಎಷ್ಟು ಚೆನ್ನಾಗಿದೆ ಇದು. ತುಂಬಾ ಚೆನ್ನಾಗಿದೆ ಸರ್. ಈಗ ನಾವು ಮಕ್ಕಳಿಗೆ ಈ ತರ ಇವನ್ನೆಲ್ಲ ನಾವು ಬಾಕ್ಸಿಗೆ ಚಾಟ್ಸ್ ಹಾಕೋ ತರ ಅಭ್ಯಾಸ ಮಾಡಬೇಕು. ಹೌದು, ಈಗ ಬೇಕರಿಯಿಂದ ನಾವು ಹೊರಗಡೆ ತಂದು ಕೊಡೋದು ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟಪಟ್ಟು ತಿಂತವೆ ಮಕ್ಕಳುಗಳು. ಇಂಥ ಕಡೆಗೆ ನಾವು ಗಮನ ಕೊಡಬೇಕು. ಆರೋಗ್ಯಪೂರ್ವ ಮಕ್ಕಳಿಗೆ ಒಂದು ಟೇಸ್ಟ್ ಈ ತರ ಎಲ್ಲ ಕೊಟ್ಟಾಗ ಮಕ್ಕಳು ತಿಂತವೆ. ಒಂದು ಹಾಳಾಗದ್ ತಪ್ತದೆ, ವ್ಯಾಲ್ಯೂಡೇಷನ್ ಆಗುತ್ತೆ. ಈಗ ನನ್ಗೆ ಈಗ ಅಷ್ಟು ಹಣ್ಣುಗಳು ಸುಮ್ಮನೆ ವೇಸ್ಟ್ ಆಗೋದ್ ಬದಲು ಮೌಲ್ಯವರ್ಧನೆ ಮಾಡೋದು ನಾನು 6 ತಿಂಗಳು ಇಟ್ಕೊಂಡು ತಿನ್ಬೋದು. ನಮ್ಗೆ ಯಾವಾಗ ಬೇಕು ಯೂಸ್ ಮಾಡ್ಕೋಬಹುದು, ಯಾವಾಗ್ಲಾರು ಯೂಸ್ ಮಾಡ್ಬೋದು. ಸರ್ ಏನಿದೆ ಸರ್ ಕಲ್ಪಾಮೃತ? ಹಿಂದೆ ನಾವು ಎಳ್ಳೀರಲ್ಲಿ ಕಟ್ಟಿಗೆ ಎಳ್ಳೀರ್ ಅಂತ ಬಿಡ್ತಾರೆ. ರೈತರಿಗೆ ಬಹಳ ತುಂಬಾ ಮೋಸ ಅಂದ್ರೆ ಎಣ್ಣೀರ್ ತಗೊಳ್ಬೇಕಾದ್ರೆ ಸಣ್ಣವೆಲ್ಲ ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ಹೆಂಗ್ ಮಾಡೋದು ಅಂತ ಇದೊಂದು ಪ್ರಯೋಗವಾಗಿ ಇದನ್ನ ಆಟೋಗೆ ಫಿಕ್ಸ್ ಮಾಡಿದ್ದು. ಸ್ವಲ್ಪ ಕೊರೋನಾದಲ್ಲಿ ತಂದು ನಿಲ್ಲಿಸ್ತು. ಅಂದ್ರೆ ಒಂದು 6 ರೂಪಾಯಿ 10 ರೂಪಾಯಿ ಎಳ್ಳೀರಲ್ಲಿ 40 ರೂಪಾಯಿ ಹೆಂಗ್ ಸಂಪಾದನೆ ಮಾಡೋದು ಅಂತ. ಯಾಕೆಂದ್ರೆ ಅದು ಎಳ್ಳೀರು ಕಜ್ಜಿ ಆಗಿದ್ರು ಒಳಗಡೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಆ ಎಳ್ಳೀರನ್ನ ನಾವು ಅಂತ ಎಳ್ಳೀರ್ ತಂದು ಜ್ಯೂಸಿಗೆ, ಹಣ್ಣಿನ ಜ್ಯೂಸ್ ಬದಲು ಎಳ್ಳೀರ್ ಹಾಕೋದು. 6 ರೂಪಾಯಿ 2 ಎಳ್ಳೀರ್ ಹಾಕಿ ಅದನ್ನ ಅದರಲ್ಲಿ ಜ್ಯೂಸ್ ಮಾಡಿ ತುಂಬಾ, ಅಂದ್ರೆ ಪೈನಾಪಲ್ ಆಗ್ಬೋದು, ಮೂಸಂಬಿ ಆಗ್ಬೋದು, ದಾಳಿಂಬೆ ಆಗ್ಬೋದು, ಸೂಪರ್ ಆಗಿ ಜ್ಯೂಸ್ ಬರುತ್ತೆ. ಆಮೇಲೆ ಪಲ್ಪು, ಅದರಲ್ಲಿ ಪಲ್ಪು ಬೆಲ್ಲ ಹಾಕ್ಬಿಟ್ಟು ಕೊಡೋದ್ರಿಂದ ಒಂದು ಮೌಲ್ಯವರ್ಧನೆ ಅಂದ್ರೆ ಒಂದು 40 ರಿಂದ 50 ರೂಪಾಯಿ ನಾವು ಜ್ಯೂಸ್ ಮಾರ್ಬೋದು. ನಿಂತಿದ್ದ ಜಾಗದಲ್ಲಿ ಎಲ್ಲಾರು ಹೋಗಿ ನಾವೇ ಆರ್ಡರ್ ಮಾಡಿ ಅಂದ್ರೆ ಇದು ಏನ್ ಡಿಪಾರ್ಟ್ಮೆಂಟ್ ಇಲ್ಲ, ಇದು ನಾವೇನೆ ಸಂಘದಿಂದ ಮಾಡಿ ಈ ತರ ಆಟೋ ಎಲ್ಲ ಇದ್ ಮಾಡಿಸ್ದು. ಮೊಬೈಲ್ ಕ್ಯಾಂಟೀನ್ ತರ ನಾವೆಲ್ಲ ನಿಂತಿದ್ದ ಜಾಗದಲ್ಲೇ ಜ್ಯೂಸ್ ಮಾಡ್ಕೊಡೋ ತರ ಇದು. ಅಂದ್ರೆ ಕರೆಂಟ್ ಏನ್ ಕಾಯಂಗಿಲ್ಲ. ನಾವು ಆಟೋ ಫೀಸ್ ಮಾಡಿದ್ರೆ ಅಲ್ಲಿ ನಿಂತಿದ್ದ ಜಾಗದಲ್ಲೇ ನಾವು ಜ್ಯೂಸ್ ಮಾಡಿ ಮೌಲ್ಯವರ್ಧನೆ ಮಾಡಿ ಕೊಡುವಂತ ಒಂದು ಒಳ್ಳೆ ವಿಧಾನ. ಅಂದ್ರೆ ಯುವಕರು ಮುಂದಕ್ಕೆ ಬರ್ಬೇಕು. ಯಾಕೆಂದ್ರೆ ನಾವು ಅಪ್ಪಕ್ಕದ ಆಲದ ಮರ ಅಂತ ಇದ್ರಲ್ಲ, ಏನಾದ್ರು ಹೊಸ ತರ ನಾವು ಮಾಡಿದಾಗ ತಾಂತ್ರಿಕತೆ. ಈಗ ನೋಡಿ, ಯಾರೋ ಒಬ್ಬ ಪೆಪ್ಸಿ, ಕೋಕಾ ಕೋಲಾದನ್ನ ಕೋಟಿಗಟ್ಟಲೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದೇ ನಮ್ಮಲ್ಲಿರೋ ಮೌಲ್ಯವರ್ಧನೆ ಮಾಡಕ್ ನಾವು ರೆಡಿ ಇಲ್ಲ. ಟೈಮ್ ಕೊಡಕ್ ರೆಡಿ ಇಲ್ಲ. ಟೈಮ್ ಕೊಟ್ರಾಗತ್ತೆ, ಟೈಮ್ ಕುಡಿಯಕ್ ರೆಡಿ ಇದಾರೆ, ನಾವು ಟೈಮ್ ಕೊಡಕ್ ರೆಡಿ ಇಲ್ಲ. ಇದು ಪೆರಿಷೇಬಲ್ ನ ನಾವು ಏನಂದ್ರೆ ಬೇಗ ಇದು ಹಾಳಾಗುತ್ತೆ. ಹಾಗಾಗಿ ಅದು ಫ್ರೆಶ್ ಜ್ಯೂಸ್ ಮಾಡ್ಕೊಡ್ಬೋದು, ತುಂಬಾ ಒಳ್ಳೆ ಅನುಕೂಲ ಇರುತ್ತೆ.
ಹಾಗಾಗಿ ಇಂಥ ಒಂದು ಕೆಲವು ಒಂದು ಟೆಕ್ನಾಲಜಿಗಳನ್ನ ರೈತರುಗಳು ನಾವು ಮಾಡಿಕೊಂಡು ಈಗ ನಾವು ಕೃಷಿ ಪ್ರವಾಸೋದ್ಯಮ ಥರ ಇಂದ ಮಾಡ್ಬೇಕು ಮುಂದಿನ ದಿನದಲ್ಲಿ ಅಂತ